ಚಿಕ್ಕೋಡಿ ಟಿಕೆಟ್ ಸಿಗದಿದ್ದಕ್ಕೆ ರಮೇಶ್ ಕತ್ತಿ ಬಂಡಾಯ ವಿಚಾರವಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕತ್ತಿ ಬ್ರದರ್ಸ್ ಬಂಡಾಯ ಶಮನಕ್ಕೆ ಬಿಎಸ್ವೈ ಎಂಟ್ರಿ ಆಗಿದ್ದಾರೆ. ಬೆಳಗಾವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಆಗಮಿಸಿದ್ದಾರೆ. ಕೆಲ ಹೊತ್ತಿನಲ್ಲೇ ಶಾಸಕರು ಮತ್ತು ಮುಖಂಡರ ಜೊತೆ ಬಿಎಸ್ವೈ ಮೀಟಿಂಗ್ ನಡೆಸಲಿದ್ದಾರೆ. ಉಮೇಶ್ ಕತ್ತಿ, ರಮೇಶ್ ಕತ್ತಿ ಜೊತೆ ಬಿಎಸ್ವೈ ಮಾತುಕತೆ ನಡೆಸಲಿದ್ದಾರೆ. ಕತ್ತಿ ಬ್ರದರ್ಸ್ ಸೇರಿದಂತೆ ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದೇವೆ, ಹೀಗಾಗಿ ನಾನು ಸಂಧಾನ ಮಾಡುವ ಅವಶ್ಯಕತೆ ಇಲ್ಲ ಅಂತ ಬೆಳಗಾವಿಯಲ್ಲಿ ಬಿಎಸ್ವೈ ಹೇಳಿಕೆಯನ್ನ ನೀಡಿದ್ದಾರೆ. ಆದ್ರೆ ಉಮೇಶ್ ಕತ್ತಿ ಮತ್ತು ರಮೇಶ್ ಕತ್ತಿ ಜೊತೆ ಬಿಎಸ್ವೈ ಮಾತುಕತೆಯನ್ನ ನಡೆಸಲಿದ್ದಾರೆ. ಯಾಕಂತಂದ್ರೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಕತ್ತಿ ಬ್ರದರ್ಸ್ ಅಸಮಾಧಾನವನ್ನ ವ್ಯಕ್ತಪಡಿಸಿರುವುದಂತೂ ಸತ್ಯ. ಏನೇ ಅಸಮಾಧಾನಗಳಿಲ್ಲ ಅನ್ನುವಂತ ಹೇಳಿಕೆ ಬಿಎಸ್ವೈ ಅವರ ಕಡೆಯಿಂದ ಬಂದರೂ ಕೂಡ ಒಳಗೊಳಗೆ ಸಾಕಷ್ಟು ಅಸಮಾಧಾನಗಳಿದೆ. ಮತ್ತೊಂದು ಕಡೆ ಕತ್ತಿ ಬ್ರದರ್ಸ್ ಕಾಂಗ್ರೆಸ್ ಸೇರ್ಪಡೆಯಾಗ್ತಾರೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಅವರ ಮನವೊಲಿಕೆ ಮಾಡುವಂಥದ್ದು, ಪಕ್ಷದಲ್ಲೇ ಉಳಿಸಿಕೊಳ್ಳುವಂಥದ್ದು, ಅವರಿಗೆ ಸಂಧಾನ ಮಾಡುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ನಡೆಸಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಎಸ್ವೈ ಸಭೆಯನ್ನ ನಡೆಸಲಿದ್ದಾರೆ. ಏನಿಲ್ಲ, ಎಲ್ಲರೂ ಒಗ್ಗಟ್ಟಾಗಿದೆ. 4ನೇ ತಾರೀಕುವರೆಗೂ ಕಾದು ನೋಡೋಣ ಅಂದಿದ್ದಾರೆ. ಇವತ್ತು ಸಿಗ್ತಾ ಇದ್ದಾರೆ, ಎಲ್ಲರೂ ಒಟ್ಟಾಗಿ ಮಾತಾಡ್ತಾ ಇದ್ದೇವೆ. ಯಾವುದೇ ಗೊಂದಲ ಇಲ್ಲ. ಎರಡೂ ಕ್ಷೇತ್ರ 100ಕ್ಕೆ 100 ನಾವು ಗೆಲ್ತೇವೆ. ರಮೇಶ್ ಕತ್ತಿ, ಉಮೇಶ್ ಕತ್ತಿ ಸೇರಿ ಎಲ್ಲರೂ ಒಟ್ಟಾಗಿ ನಾವು ಮುಂದೆ ಈ ಎಲೆಕ್ಷನ್ ಎದುರಿಸೋದು. ಟಿಕೆಟ್ ಬದಲಾವಣೆ ರಮೇಶ್ ಕತ್ತಿ, ಉಮೇಶ್ ಕತ್ತಿ ಸೇರಿ ಎಲ್ಲರೂ ಒಟ್ಟಾಗಿ ಈಗ ಯಾರನ್ನ ಅಭ್ಯರ್ಥಿಯಿಂದ ಘೋಷಣೆ ಮಾಡಿದ್ವಿ ಎರಡೂ ಕ್ಷೇತ್ರದಲ್ಲಿ, ಚಿಕ್ಕೋಡಿ ಬೆಳಗಾಂನಲ್ಲಿ, ಅವರೇ ನಮ್ಮ ಅಭ್ಯರ್ಥಿಗಳು. ಅವ್ರನ್ನ ಗೆಲ್ಸಕ್ಕೆ ಎಲ್ಲರೂ ಒಟ್ಟಾಗಿ ಕೆಲಸ. ಸಂಧಾನ ಏನಿಲ್ಲ, ಎಲ್ಲರೂ ಒಗ್ಗಟ್ಟಾಗಿದೆ. 4ನೇ ತಾರೀಕುವರೆಗೂ ಕಾದು ನೋಡೋಣ ಅಂದಿದ್ದಾರೆ. ಇವತ್ತು ಸಿಗ್ತಾ ಇದ್ದಾರೆ, ಎಲ್ಲರೂ ಒಟ್ಟಾಗಿ ಮಾತಾಡ್ತಾ ಇದ್ದೇವೆ. ಯಾವುದೇ ಗೊಂದಲ ಇಲ್ಲ. ಎರಡೂ ಕ್ಷೇತ್ರ 100ಕ್ಕೆ 100 ನಾವು ಗೆಲ್ತೇವೆ. ರಮೇಶ್ ಕತ್ತಿ, ಉಮೇಶ್ ಕತ್ತಿ ಸೇರಿ ಎಲ್ಲರೂ ಒಟ್ಟಾಗಿ. ಎಸ್, ಚಿಕ್ಕೋಡಿ ಟಿಕೆಟ್ ಸಿಗದಿದ್ದಕ್ಕೆ ರಮೇಶ್ ಕತ್ತಿ ಬಂಡಾಯ ವಿಚಾರವಾಗಿ ಬಿಎಸ್ವೈ ಹೇಳಿಕೆಯನ್ನು ನೀಡಿದ್ರು. ಯಾವುದೇ ರೀತಿಯಾದಂತಹ ಅಸಮಾಧಾನ ಇಲ್ಲ, ಇವತ್ತು ಎಲ್ಲರೂ ಸಿಗ್ತಾ ಇದ್ದಾರೆ, ಅವ್ರ ಜೊತೆ ನಾವು ಮಾತುಕತೆಯನ್ನ ನಡೆಸ್ತೇವೆ ಮತ್ತು ಟಿಕೆಟ್ ಅಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಸುಳ್ಳು. ನಾವು ಯಾವ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದೀವೋ ಆ ಅಭ್ಯರ್ಥಿಯ ಗೆಲುವಿಗಾಗಿ ರಮೇಶ್ ಕತ್ತಿ, ಉಮೇಶ್ ಕತ್ತಿ ಸೇರಿದಂತೆ ನಾವೆಲ್ಲರೂ ಕೂಡ ಶ್ರಮಿಸ್ತೇವೆ ಅನ್ನುವಂಥ ಹೇಳಿಕೆಯನ್ನ ಬಿಎಸ್ವೈ ನೀಡಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ಇವತ್ತು ಬಿಎಸ್ವೈ ಅವರು ಯಾವುದೇ ರೀತಿಯಾದಂತಹ ಅಸಮಾಧಾನ ಇಲ್ಲ ಅನ್ನುವಂತ ಹೇಳಿಕೆಯನ್ನ ನೀಡಿದ್ರು ಕೂಡ ಬಹಿರಂಗವಾಗಿ ಕತ್ತಿ ಬ್ರದರ್ಸ್ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದಿದೆ. ಕಾದು ನೋಡೋಣ ಅನ್ನುವಂತ ಹೇಳಿಕೆಯನ್ನ ನೀಡಿರುವಂತದ್ದು ಇದೆ. ಸೊ ಯಾವ ರೀತಿಯಾಗಿ ಇವತ್ತು ಅವರನ್ನ ಮನವೊಲಿಕೆ ಮಾಡುವಂತ ಕೆಲಸಗಳಾಗಬಹುದು? ಮನವೊಲಿಕೆ ತಂತ್ರಕ್ಕೆ ಬಗ್ತಾರ ಕತ್ತಿ ಬ್ರದರ್ಸ್ ಹೇಗೆ ಅಂತ? ಈಗಾಗಲೇ ಬಿಎಸ್ ಯಡಿಯೂರಪ್ಪ ಅವರು ಬೆಳಗಾವಿಯ ಯುಕೆ ಟೂರಿಸ್ಟ್ ಹೋಟೆಲ್ಗೆ ಆಗಮಿಸಿದ್ದಾರೆ. ಇಲ್ಲಿ ರಮೇಶ್ ಕತ್ತಿ ಕೂಡ ಈಗಾಗಲೇ ಬಿಎಸ್ ಯಡಿಯೂರಪ್ಪ ಅವರನ್ನು ಕೂಡ ಭೇಟಿಯಾಗಿ ಅವರು ಅಲ್ಪೋಪಹಾರವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಯಡಿಯೂರಪ್ಪ ಹೇಳಿದಂತೆ ಯಾವುದೇ ಪಕ್ಷದಲ್ಲಿ ಭಿನ್ನಮತ ಇಲ್ಲ ಅನ್ನೋಂತ ಮಾತನ್ನು ಹೇಳಿದ್ರು. ಜೊತೆಗೆ ಇವತ್ತು ಬೆಳಗಾವಿ ಜಿಲ್ಲೆ ಎಲ್ಲಾ ಶಾಸಕರ ಸಭೆ ನಡೆಸಿ ಒಂದು 2 ಲೋಕಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಬೇಕು, ಜೊತೆಗೆ ಏನು ಕತ್ತಿ ಸೋದರರು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತ ವಿಚಾರ ಇತ್ತು. ಅದನ್ನ ಆ ಒಂದು ಹಿನ್ನೆಲೆಯಲ್ಲಿ ಕತ್ತಿ ಸೋದರರೊಂದಿಗೆ ಒಂದು ಗೌಪ್ಯವಾಗಿ ಮಾತುಕತೆ ನಡೆಸಿ ಅವರ ಮನವೊಲಿಸುವಂತ ಕೆಲಸವನ್ನ ಬಿಎಸ್ ಯಡಿಯೂರಪ್ಪ ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ ಟಿವಿಗೆ ರಮೇಶ್ ಕತ್ತಿ ಕೂಡ ಹೇಳಿಕೆ ನೀಡಿದ್ದು ಯಾವುದೇ ರೀತಿಯ ಪಕ್ಷದಲ್ಲಿ ಬಂಡಾಯ ಇಲ್ಲ ಅನ್ನುವಂತ ಮಾತನ್ನು ಹೇಳುವ ಮೂಲಕ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋದಕ್ಕೆ ನಾವು ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಓಕೆ, ಎಸ್, ಧನ್ಯವಾದ ಶ್ರೀಧರ್ ಮಾಹಿತಿಗಾಗಿ. ಎಸ್, ಈಗಾಗಲೇ ಕತ್ತಿ ಬ್ರದರ್ಸ್ ಅಸಮಾಧಾನದ ಬಗ್ಗೆ ಪ್ರತಿಕ್ರಿಯೆ ನೀಡಿದಂಥ ಬಿಎಸ್ವೈ ಅವರು ಆ ರೀತಿಯಾದಂಥ ಯಾವುದೇ ಅಸಮಾಧಾನಗಳಿಲ್ಲ, ಇವತ್ತು ಮಾತನಾಡಿ ಎಲ್ಲವನ್ನ ಕೂಡ ಕ್ಲಿಯರ್ ಮಾಡಿಕೊಳ್ತೇವೆ ಮತ್ತು ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕಾಗಿ ಎಲ್ಲರೂ ಒಟ್ಟಾಗಿ ಶ್ರಮಿಸ್ತೇವೆ, 100ಕ್ಕೆ 100ರಷ್ಟು ಕ್ಷೇತ್ರದಲ್ಲಿ ಗೆಲುವನ್ನ ಬಿಜೆಪಿ ಸಾಧಿಸುತ್ತೆ ಅನ್ನುವಂಥ ಒಂದು ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ರು. ಈಗಾಗಲೇ ಬಿಎಸ್ವೈ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭವಾಗಲಿದೆ. ಇನ್ನು ಟಿಕೆಟ್ ಸಿಗದಿದ್ದಕ್ಕೆ ಅಸಮಾಧಾನಗೊಂಡಿರುವ ರಮೇಶ್ ಕತ್ತಿ ಜೊತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ. ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ವಂಚನೆ ಆದ ಹಿನ್ನೆಲೆಯಲ್ಲಿ ರಮೇಶ್ ಕತ್ತಿ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇವತ್ತು ಬೆಳಗಾವಿಗೆ ಬಿಎಸ್ ಯಡಿಯೂರಪ್ಪ ಆಗಮಿಸ್ತಾರೆ. ಜೊತೆಗೆ ರಮೇಶ್ ಕತ್ತಿ ಜೊತೆಗೆ ಉಮೇಶ್ ಕತ್ತಿ ಜೊತೆಗೆ ಅವರು ಸಭೆ ಕೂಡ ನಡೆಸಲಿದ್ದಾರೆ. ಹಾಗಾದ್ರೆ ನಿಜವಾಗಿಯೂ ಕತ್ತಿ ಸೋದರರು ಬಿಜೆಪಿ ತೋರಿತಾರಾ ಅಥವಾ ಇಲ್ಲ ಅವರನ್ನು ಕೇಳೋಣ. ಸರ್, ಕತ್ತಿ ಸೋದರರು ಬಿಜೆಪಿ ತೋರಿತಾರ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ, ನಿಜಾನ ಸರ್ ಇದು? ಪಕ್ಷ ತೊರೆಯುವಂಥ ಪ್ರಶ್ನೆ ಬರೋಂಗಿಲ್ಲ.
ಮತ್ತು ಯಡಿಯೂರಪ್ಪನವ್ರಿಗೆ ನಾವು ಇಲ್ಲಿ ಬರಬೇಡ್ರಿ, ನಾವು ಬೇಕಾದ್ರೆ ಬೆಂಗಳೂರಿಗೆ ಬರ್ತೀವಿ, ನೀವು ಹಿರಿಯರಾಗ್ತೀರಿ, ನಾವು ಅಲ್ಲಿ ಬರ್ತೀವಿ, ಭೇಟಿ ಆಗ್ತೀವಿ ಅಂತ ಹೇಳಿದೆವು. ಇಲ್ಲಪ್ಪ ನಾ ಸೋಮವಾರ ನಿಮ್ಮನ್ನು ಕಾಣಬೇಕು, ನಿಮ್ಗೆ ಭೇಟಿ ಆಗ್ತಂತ ಬಂದರು. ಉಪಹಾರ ಮಾಡಕತ್ತಾರು. ಉಪಹಾರ ಮಾಡ್ಕೊಂಡು ಕುಶಲೋಪರಿಯನ್ನು ವಿಚಾರ ಮಾಡಿ ಎರಡೂ ಮತಕ್ಷೇತ್ರದ ಬಗ್ಗೆ ಕೆಲಸ ಯಾವ ರೀತಿ ಮಾಡಬೇಕು ಅನ್ನೋದನ್ನು, ಯಾಕಂದ್ರೆ ಸೆಕೆಂಡ್ ಫೇಸ್ದಾಗಿ ಚುನಾವಣೆ ಇರೋದ್ರಿಂದ ಸ್ವಲ್ಪ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾರೆ. ಪ್ರಮುಖವಾಗಿ ಟಿಕೆಟ್ ವಂಚನೆ ಆಗಿದ್ದು ಯಾಕೆ ಸರ್, ಏನು ಕಾರಣ? ಅದು ಎಲ್ಲ ವಿಷಯವನ್ನು ತಮ್ಮೆಲ್ಲರ ಮುಂದೆ ಹೇಳಕ್ಕೆ ಬರೋಂಗಿಲ್ಲ. ಕೆಲವೊಂದು ಸಂದರ್ಭದಾಗ ಪಕ್ಷ ಕೆಲವೊಂದು ನಿರ್ಣಯಗಳನ್ನು ತೊಗೊಳ್ಬೇಕಾಗ್ತದೆ, ತೊಗೊಂಡಿರ್ತದೆ. ಅದನ್ನು ಇವತ್ತಿನ ದಿವಸ ನಾವು ಸ್ವಾಗತ ಮಾಡಬೇಕು. ಪಕ್ಷದ ನಿರ್ಣಯ ಇವತ್ತಿನ ದಿವಸ ತಂದೆ ತಾಯಿ ಇದ್ದಾಗ ಆ ನಿಟ್ಟಿನಲ್ಲಿ ನಾವು ಪಕ್ಷದ ನಿರ್ಣಯವನ್ನು ನಾವು ಸ್ವಾಗತ ಮಾಡಬೇಕಾಗ್ತದೆ. ಸರ್, ಯಾಕಂದ್ರೆ ರಮೇಶ್ ಕತ್ತಿ, ಉಮೇಶ್ ಕತ್ತಿ ಅಂದರೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಅವರಿಲ್ಲದೆ ರಾಜಕಾರಣ ಮಾಡೋದಕ್ಕೆ ಬರೋದಿಲ್ಲ. ಅಂಥ ಕತ್ತಿ ಸೋರ ಟಿಕೆಟ್ ಕೈ ತಪ್ಪತ್ತೆ ಅಂದರೆ ಏನು ಸರ್, ಯಾರು ಕೈವಾಡಿದೆ? ಅದು ಕೈವಾಡ ಯಾರ್ದು ಅನ್ನಕ್ಕೆ ಬರೋಂಗಿಲ್ಲ. ಪಕ್ಷದ ನಿರ್ಣಯವನ್ನು ಸ್ವಾಗತ ಮಾಡ್ತೀವಿ. ಪಕ್ಷದ ನಿರ್ಣಯ ಈ ನಿರ್ಣಯ ಯಾರು ಕೈವಾಡ ಐತೆ ಅಂತ ಹೇಳೋಕ್ಕಾಗಲ್ಲ. ಮತ್ತಂತ ಕೈವಾಡೂ ಇಲ್ಲ. ಪಕ್ಷ ಭಾಳ ಪಾರದರ್ಶಕವಾಗಿ ವಿಚಾರ ಮಾಡಿ ಒಂದು ನಿರ್ಣಯ ತೊಗೊಂಡ್ರು. ಸರ್, ಇನ್ನೂ ಪ್ರಮುಖವಾಗಿ ಈಗೇನು ಜೊಲ್ಲೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಸೊ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ತಾವು ಸಪೋರ್ಟ್ ಮಾಡ್ತೀರಾ ಅಂತ? ಪಕ್ಷ ಯಾರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸ್ತದ ಅವ್ರನ್ನ ಬೆಂಬಲಿಸೋದು ನಮ್ಮ ಆದಿ ಕರ್ತವ್ಯ. ಆ ನಿಟ್ಟಿನಲ್ಲಿ ಕೆಲಸ ಎಲ್ಲರೂ ಕಾರ್ಯಕರ್ತರು ಕೂಡ ಎಲ್ಲರೂ ಕೂಡ ಮಾಡ್ತೀವಿ. ಅಂದರೆ ಏನು ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಮಾತು ಕೇಳಿ ಬರ್ತದೆ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು ತಮ್ಮನ್ನು ಭೇಟಿ ಮಾಡ್ತಾರೆ, ತಮ್ಮ ಸಂಪರ್ಕ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಎಳಿತಾ ಇದ್ದಾರೆ. ಎಷ್ಟೆಲ್ಲ ನಿಜಾನ ಸರ್ ಇದು? ಇದೆಲ್ಲ ತಮ್ಮ ಟಿ ವಿಯಲ್ಲಿಂದ ನಾನು ನೋಡಿದ್ದು. ನನಗೆ ಯಾರೂ ಆ ರೀತಿ ಕರೆನೂ ಮಾಡಿಲ್ಲ, ನನ್ನ ಜೊತೆ ಮಾತುಕತೆಗೂ ಮಾಡಿಲ್ಲ, ಯಾರೂ ನನ್ನ ಜೊತೆ ಸಂಪರ್ಕದಾಗೂ ಇಲ್ಲ. ನೀವು ಟಿ ವಿಯಲ್ಲಿ ಮಾಧ್ಯಮದಲ್ಲಿ ಬರೋದನ್ನು ನಾನು ನೋಡಿದ್ದೀನಿ. ಹಾಗಂದ್ರೆ ಮೋದಿ ಮತ್ತೊಮ್ಮೆಗಾಗಿ ಕತ್ತಿ ಸೋಗರು ಬದ್ಧರಾಗಿರ್ತಾರೆ. 100ಕ್ಕೆ 101ರಷ್ಟು ಬದ್ಧರಾಗಿದ್ದೀವಿ. ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭೆ ಫಲಿತಾಂಶ ಏನಾಗುತ್ತೆ ಕತ್ತಿ ಸೋಗರ ಪ್ರಕಾರ? ಎರಡೂ ಕಡೆ ಬಿಜೆಪಿ ಗೆಲ್ಲುತ್ತೆ. ಸೊ ಹಾಗಾದ್ರೆ ಬಂಡಾಯ ಇಲ್ಲ, ಯಾವುದೇ ರೀತಿ ಅಸಮಾಧಾನ ಇಲ್ಲ ನಿಮಗೆ? ಅಸಮಾಧಾನ ಅನ್ನೋದು ಪ್ರಶ್ನೆ ಇಲ್ಲ. ಪಕ್ಷದ ನಿರ್ಣಯ ಮುಂದೆ ಎಲ್ಲ ಗೌಣ. ದೇಶ, ಪಕ್ಷ, ಮೋದಿ ಈ ಮೂರು ಮುಂದೆ ಎಲ್ಲನೂ ಗೌಣ. ಇವಿಷ್ಟು ರಮೇಶ್ ಕತ್ತಿ ಹೇಳೋ ಮಾತು ದೇಶ, ಪಕ್ಷ ಮತ್ತು ಮೋದಿ ಮುಂದೆ ಯಾವುದೂ ವೈಯಕ್ತಿಕ ಪ್ರತಿಷ್ಠೆ ಆಗಲಿ ಯಾವುದೂ ಇಲ್ಲ ಅಂತ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾಗಸ್ತಿ, TV5 ಬೆಳಗಾವಿ.